ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಲ್ಲಿ ಸಿಎಂ ಡಿಕೆಶಿ ಗೌತಮ್ ಅದಾನಿ ಭೇಟಿ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಾನಿ ಬಿಜೆಪಿ ಏಜೆಂಟ್ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆದ್ರೆ ಕರ್ನಾಟಕ ಸರ್ಕಾರವೇ ಅದಾನಿಗೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಭೇಟಿಗೆ ರಾಹುಲ್, ಸೋನಿಯಾ, ಪ್ರಿಯಾಂಕಾ ಪರ್ಮಿಷನ್ ಅನ್ನ ಪಡೆದಿದ್ದಾರಾ? ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಗೌತಮ್ ಅದಾನಿ ಅವರು ಭೇಟಿ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಾನಿ ಬಿಜೆಪಿ ಏಜೆಂಟ್ ಅಂತ ಸ್ವತಃ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆದ್ರೆ ಕರ್ನಾಟಕ ಸರ್ಕಾರವೇ ಅದಾನಿಗೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಭೇಟಿ ಮಾಡೋದಕ್ಕೆ ರಾಹುಲ್, ಸೋನಿಯಾ, ಪ್ರಿಯಾಂಕಾ ಅವರು ಪರ್ಮಿಷನ್ ಕೊಟ್ಟಿದ್ರಾ ಅಥವಾ ಪಡೆದಿದ್ರಾ? ಸಿಎಂ ಡಿಕೆಶಿ ಅದಾನಿ ಭೇಟಿಗೆ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ. ದೆಹಲಿಯಲ್ಲಿ ಅವರ ವಿರೋಧ, ಕರ್ನಾಟಕದಲ್ಲಿ ಅವರು ಪರವಾಗಿದ್ದಾರೆ. ಇದು ಡಬಲ್ ಸ್ಟ್ಯಾಂಡ್ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವರು. ಡಿಕೆ ಶಿವಕುಮಾರ್ ಅವರೇ ರಾಹುಲ್ ಗಾಂಧಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ಕೂಡ ಒಂದ್ ರೀತಿ ಅವರು ಕಾಲೆಳೆಯುವಂತ ಕೆಲಸ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಅದಾನಿ ಬಿಜೆಪಿ ಏಜೆಂಟ್ ಅಂತೆ. ಅದಾನಿ ಬಿಜೆಪಿಯ ಏಜೆಂಟ್ 100 ಸರಿ ಹೇಳ್ಬಿಟ್ಟವ್ರೆ. ಮತ್ತು ಎಲ್ಲ ಅವ್ರ ಪಾರ್ಟಿಯವ್ರಿಗೂ ಎಲ್ಲ ಮೀಟಿಂಗಲ್ಲೂ ಹೇಳಿದ್ದಾರೆ ಅದಾನಿ ಬಿಜೆಪಿಯ ಏಜೆಂಟ್ ಅಂತ. ಈ ಕರ್ನಾಟಕ ಸರ್ಕಾರ ಅದಾನಿಯವರಿಗೆ ರೆಡ್ ಕಾರ್ಪೆಟ್ ಹಾಕಿದೆಯಲ್ಲ. ಈಗ ಇವತ್ತು ಭೇಟಿನೂ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಪರ್ಮಿಷನ್ ಕೊಟ್ರಾ? ರಾಹುಲ್ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಸೋನಿಯಾ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಪ್ರಿಯಾಂಕಾ ಒಡೆಯರ ಯಾರೋ ಒಡೆನೋ ಅದರನೋ ಯಾವುದೋ ಏನು ನಾನು ಒಡೆ ಎಂದು ಅವ್ರದ್ದೇನ ಅನುಮತಿ ತಗೊಂಡಿದ್ದೀರಾ? ಅಲ್ಲಿ ಮಾತ್ರ ಡೆಲ್ಲಿಯಲ್ಲಿ ಅದಾನಿ ವಿರುದ್ಧ, ಕರ್ನಾಟಕ ಕಾಂಗ್ರೆಸ್ಸು ಅದಾನಿ ಪರ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ಮದು? ಡಬಲ್ ಸ್ಟ್ಯಾಂಡರ್ಡ್ ತಾನೇ ಇದು. ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಸ್ವಲ್ಪ ನೀವು ರಾಹುಲ್ ಗಾಂಧಿಗೆ ಬುದ್ಧಿ ಹೇಳಿ. ಸ್ವಲ್ಪ ರಾಹುಲ್ ಗಾಂಧಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ. ಅವರೊಬ್ಬ ಬಿಸ್ನೆಸ್ ಮ್ಯಾನು. ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಹೇಳ್ತಾರಲ್ಲ, ನಾನು ಹಂಗೇನಿಲ್ಲ, ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹಂಗೆ ರಾಹುಲ್ ಗಾಂಧಿಗೆ ಸ್ವಲ್ಪ ಹೇಳಿ, ಬುದ್ಧಿವಾದ ಹೇಳ್ಬಿಟ್ಟು ಅವರೊಬ್ಬ ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿ ರಾಹುಲ್ ಗಾಂಧಿ.